नमः सिद्धेभ्यः ॐ नमः सिद्धेभ्यः ॐ नमः सिद्धेभ्यः नमो अरिहन्तार्णं नमो सिद्धार्णं नमो आयिर्यार्णं नमो वज्झायार्णं नमो लोये सौवसाहूणम् एसो पंच नमो यारो सौव पावपणासनो मंगलानं च सव्वेसिं पढ़मं हवै मंगलम् पढ़मं हवै मंगलम्। पंच परमेष्ठी भगवान की अहिंसा परमो धर्म की आज की अवीक्षण ज्ञानोपयोग भावना की आचार्य गुरुवर श्री विद्यासागर मुनि महाराज की ಸಂಸಾರದಲ್ಲಿ ಸಂಸಾರಿ ಪ್ರಾಣಿಗಳು ದುಃಖಿಯಾಗಿರುವಾಗ ಮತ್ತು ಸುಖಿಯಾಗಿರುವಾಗ ದುಃಖದಿಂದ ಜೀವಿಸುವಾಗ ಮತ್ತು ಸುಖದಿಂದ ಜೀವಿಸುವಾಗ ಈ ಎರಡೂ ಅವಸ್ಥೆಗಳಲ್ಲಿ ನಮಗೆ ಸುಖವನ್ನು ಕೊಡತಕ್ಕಂತಹ ಉಪಾಯ ಯಾವುದು, ಸಾಧನ ಯಾವುದು, ಮಾಧ್ಯಮ ಯಾವುದು, ಇದನ್ನು ವಿಚಾರಿಸಿದಾಗ ಆ ಸಾಧನ ಜ್ಞಾನವೇ ಇದೆ ಅನ್ನತಕ್ಕಂಥದ್ದು ಗೊತ್ತಾಗುತ್ತೆ. ಸುಖದಲ್ಲಿರುವಾಗಲೂ ಹೆಚ್ಚಿನ ಸುಖ ಬೇಕು, ದುಃಖದಲ್ಲಿರುವಾಗ ದುಃಖ ಬೇಡ ಸುಖವೇ ಬೇಕು ಅನ್ನುವಂತಹ ಪರಿಸ್ಥಿತಿಯಲ್ಲಿ ನಮಗೆ ಸುಖವನ್ನು ಕೊಡ್ತಕ್ಕಂಥದ್ದು ಯಾವುದು? ಜ್ಞಾನ. ದುಃಖದಲ್ಲಿದ್ದೇವೆ ಅಂತಂದ್ರೆ ನಾವು ಪಾಪ ಕರ್ಮದ ಉದಯದಲ್ಲಿ ದುಃಖದಲ್ಲಿದ್ದೇವೆ, ಸುಖದಲ್ಲಿದ್ದೇವೆ ಅಂತಂದ್ರೆ ನಾವು ಪುಣ್ಯ ಕರ್ಮದ ಉದಯದಲ್ಲಿ ಸುಖವನ್ನು ಅನುಭವಿಸ್ತಾ ಇದ್ದೇವೆ. ಇಂಥ ಸುಖ ದುಃಖದ ದಾರಿಯಲ್ಲಿ ನಿಜವಾದ ವಾಸ್ತವಿಕ ಸುಖ ನಮಗೆ ಬೇಕು. ನಮಗೆ ನಕಲಿ ಸುಖ ಬೇಡ, ನಕಲಿ ದುಃಖವೂ ಬೇಡ. ದುಃಖ ನಕಲಿ ಇರಲ್ಲ, ಅಸಲಿನ ಇರ್ತದೆ ಯಾವಾಗಲೂ. ನಮಗೆ ವಾಸ್ತವಿಕ ಸುಖ ಬೇಕು. ವಾಸ್ತವಿಕ ಸುಖ ಸಿಕ್ಕಾಗ ನಾವು ವಾಸ್ತವಿಕತೆಯ ಬದುಕನ್ನು ಅನುಭವಿಸಬಹುದು. ಅದು ಬೇಕು. ಅಂಥ ಒಂದು ಸುಖ ಬೇಕು ಅಂತಂದ್ರೆ ಅದಕ್ಕೆ ಮಾಧ್ಯಮ ಯಾವುದು? ಜ್ಞಾನವೇ ಮಾಧ್ಯಮ. ಎಂಥ ಜ್ಞಾನ? ಯಾರು ಕೊಟ್ಟಿರ್ತಕ್ಕಂತಹ ಜ್ಞಾನ? ಜ್ಞಾನ ಕೊಡುವವರು ಬಹಳಷ್ಟು ಜನ ಇದ್ದಾರೆ.
ಜ್ಞಾನದಲ್ಲಿ ಪರಮ ಶ್ರೇಷ್ಠ ಜ್ಞಾನ ಯಾವುದು? ಪರಮಾರ್ಥ ಜ್ಞಾನವೇ ಆತ್ಮನಿಗೆ ನಿಜವಾದ ಸುಖವನ್ನು ಕೊಡತಕ್ಕಂತಹ ಪರಮ ಶ್ರೇಷ್ಠವಾದ ಜ್ಞಾನ. ಈ ಜ್ಞಾನ ನಮಗೆ ಎಲ್ಲಾದರೂ ಸಿಗಬಹುದೇನು? ಜಗತ್ತಿನಲ್ಲಿ ಎಲ್ಲೂ ಸಿಕ್ಕೋಲ್ಲ. ಇದು ಕೇವಲ ಜಿನ್ವಾಣಿ ಶಾಸ್ತ್ರದಲ್ಲಿ ಮತ್ತು ಪರಮಾರ್ಥ ಗುರುಗಳ ಉಪದೇಶದಿಂದ, ಇಲ್ಲ ಅಂತಂದ್ರೆ ಪರಮಾರ್ಥ ದೇವರ ಮುಖಾರವಿದದಿಂದ ದಿವ್ಯ ಧ್ವನಿ ಹೊರಡುವಂಥದ್ದನ್ನ ಕೇಳಿ ನಾವು ಪ್ರಾಪ್ತ ಮಾಡ್ಕೋಬಹುದು. ವಾಸ್ತವಿಕ ಸುಖಕ್ಕೆ ವಾಸ್ತವಿಕ ಜ್ಞಾನ ಬೇಕು. ನಕಲಿ ಸುಖಕ್ಕೆ ನಕಲಿ ಜ್ಞಾನ ಬೇಕು. ಯಾವ ಸುಖ ಬೇಕು ನಿಮಗೆ? ವಾಸ್ತವಿಕ ಸುಖ ಬೇಕು. ವಾಸ್ತವಿಕ ಸುಖ ಬೇಕು ಅಂತಂದ್ರೆ ಜ್ಞಾನನೂ ವಾಸ್ತವಿಕ ಇರಬೇಕಲ್ಲ. ಜ್ಞಾನನೂ ವಾಸ್ತವಿಕ ಜ್ಞಾನ ಬೇಕು. ಅದು ಎಲ್ಲಿ ಸಿಕ್ಕೋದು? ಪಂಚ ಪರಮೇಷ್ಠಿಗಳ ಸನ್ನಿಧಿಯಲ್ಲಿ ಮಾತ್ರ ಸಿಕ್ಕೋದು. ಇಲ್ಲ ಅಂತಂದ್ರೆ ಪಂಚ ಪರಮೇಷ್ಠಿಗಳು ನೀಡಿರತಕ್ಕಂತಹ ಉಪದೇಶ, ಆ ಉಪದೇಶದ ಸಂಗ್ರಹದಿಂದ ತಯಾರಾಗಿರ್ತಕ್ಕಂತಹ ಜಿನ್ವಾನಿ ಶಾಸ್ತ್ರ, ಈ ಶಾಸ್ತ್ರದಿಂದ ಸಿಗೋದು. ಇದನ್ನು ಬಿಟ್ಟರೆ ಮತ್ತೊಂದು ಯಾವುದೂ ಕೂಡ ಉಪಾಯ, ಸಾಧನ, ಮಾಧ್ಯಮ ಜಗತ್ತಿನಲ್ಲಿ ಇಲ್ಲವೇ ಇಲ್ಲ. ಈಗ ಅದು ಸಿಗ್ತಾ ಇದೆ, ಸಿಗೋದು ಪ್ರಾರಂಭ ಆಗಿದೆ. ಆದರೆ ಇದು ಒಮ್ಮೆ ಸಿಕ್ಕರೆ ಸಾಕೇನು? ಇದು ಬಾರಿ ಬಾರಿಗೆ ಸಿಗಬೇಕು, ನಿರಂತರ ಸಿಗಬೇಕು. ಬಾರಿ ಬಾರಿಗೆ ಸಿಕ್ಕು ನಿರಂತರ ಸಿಗ್ತಾ ಇದ್ರೆ ನಾವು ಅವೀಕ್ಷಣ ಜ್ಞಾನೋಪಯೋಗದಲ್ಲಿ ನಮ್ಮ ಮನಸ್ಸನ್ನು ತೊಡಗಿಸಿಕೊಂಡು ಇಟ್ಟುಕೊಂಡು ಅಹಿತದ ಮಾರ್ಗದಿಂದ ನಮ್ಮ ರಕ್ಷಣೆಯನ್ನು ಮಾಡಿಕೊಳ್ಳಬಹುದು. ಹಿತದ ದಾರಿಯಲ್ಲಿ ನಾವು ನಮ್ಮನ್ನು ಹಚ್ಚಿಕೊಳ್ಳಬಹುದು. ಆತ್ಮ ಅನಾದಿ ಕಾಲದಿಂದ ಅಹಿತದ ದಾರಿಯನ್ನು ನಡೀತಾ ಇದೆ. ಯಾಕೆ ನಡೀತಾ ಇದೆ ಅಂತಂದ್ರೆ ಅದಕ್ಕೆ ವಾಸ್ತವಿಕ ಸತ್ಯ ಜ್ಞಾನ, ಪರಮಾರ್ಥ ಜ್ಞಾನ, ಸುಖಕ್ಕೆ ನಿಜವಾಗಲೂ ಸಾಧಕವಾಗಿರತಕ್ಕಂತಹ ಜ್ಞಾನ ಸಿಕ್ಕಿಲ್ಲ. ಇಂಥ ಜ್ಞಾನ ಸಿಗಬೇಕು. ಈ ಜ್ಞಾನ ಸಿಗಲಿಲ್ಲ ಅಂತಂದ್ರೆ ಸಿಗಲಿಲ್ಲ, ಹೋಯಿತು, ಮನುಷ್ಯ ಪರ್ಯಾಯ ಹಾಳಾಯಿತು. ಲೌಕಿಕ ಜ್ಞಾನ, ಶರೀರಕ್ಕೆ ಸುಖವನ್ನು ನೀಡತಕ್ಕಂತಹ ಜ್ಞಾನ ಎಲ್ಲ ಕಡೆಗಳಲ್ಲೂ ಸುಲಭ ಇದೆ. ಸ್ಕೂಲ್, ಕಾಲೇಜಿನಲ್ಲಿ ಕೊಡ್ತಕ್ಕಂತಹ ಜ್ಞಾನ ಯಾವುದು? ಲೌಕಿಕ ಜ್ಞಾನ. ಲೌಕಿಕ ಜ್ಞಾನ ಭೌತಿಕ ಜ್ಞಾನ. ಭೌತಿಕ ಜ್ಞಾನ ಭೌತಿಕ ಶರೀರಕ್ಕಾಗಿ, ಭೌತಿಕ ಇಂದ್ರಿಯಗಳ ಸುಖಕ್ಕಾಗಿ, ಸಾಂಸಾರಿಕ ಜೀವನವನ್ನ, ಸಾಂಸಾರಿಕ ಬದುಕನ್ನು ಬದುಕುವುದಕ್ಕಾಗಿ ಆ ಜ್ಞಾನ ಇದೆ. ಯಾರ ಬದುಕಿನಲ್ಲಿ ನಿಜವಾಗಲೂ ಒಂದೇ ಜ್ಞಾನ ಇದೆ, ಇನ್ನೊಂದಿಲ್ಲ, ಅವರ ಬದುಕು ಪೂರ್ಣತೆಯನ್ನು ಹೊಂದಿಲ್ಲ. ಏಕಾಂಗಿ ಬದುಕು ಸುಖವನ್ನು ನೀಡಲಾರದು. ಆ ಬದುಕಿಗೆ ಎರಡು ಪಕ್ಷಿಗಳಿರಬೇಕು. ಪಕ್ಷಿ ತಾನು ಆಕಾಶದಲ್ಲಿ ಹಾರುವಾಗ ಒಂದೇ ಪಂಖ ಇತ್ತು ಅಂತಂದ್ರೆ ಹಾರಲಾರದು. ಒಂದು ಪಂಖದಿಂದ ಅದು ದುಃಖಿಯಾಗುತ್ತೆ. ಹಾರಬಹುದು, ಹಾರುವಾಗ ಸ್ವಲ್ಪ ಹಾರಿ ಮತ್ತೆ ಕೆಳಗೆ ಬೀಳುತ್ತೆ. ಯಾಕೆ ಬೀಳ್ತಾ ಇದೆ ಅನ್ನೋದನ್ನ ವಿಚಾರಿಸಿದಾಗ ಅಲ್ಲಿ ಗೊತ್ತಾಗುವುದೇನು ಅಂತಂದ್ರೆ ಪಂಖ ಇನ್ನೊಂದು ಇಲ್ಲ, ಅದನ್ನ ಅದು ಕಳ್ಕೊಂಡಿದೆ. ಪಂಖವನ್ನೇ ಕಳ್ಕೊಂಡಿದೆ ಅಂದ ಮೇಲೆ ಇನ್ನು ಹಾರೋದು ಹೇಗೆ?
ಆಮೇಲೆ ಕಳ್ಕೊಂಡಿರ್ತಕ್ಕಂಥ ಪಂಕವನ್ನ ಮತ್ತೆ ತಂದು ಹಚ್ಚಿಕೊಳ್ಬಹುದೇನು? ಒಂದು ಪಂಕ ಕಟ್ಟಾಯಿತು ಅಂತಂದ್ರೆ ಆಯಿತು. ಪಕ್ಷಿಗೆ ಒಂದು ಪಂಖ, ಬಗಲಿನ ಪಂಕ ಕಟ್ಟಾಯಿತು ಅಂತಂದ್ರೆ ಮತ್ತೆ ಬರಲಾರದು. ಆದರೆ ಮನುಷ್ಯನ ಬದುಕಿನಲ್ಲಿ ಒಂದೇ ಪಕ್ಷದ ಜ್ಞಾನ, ಶರೀರ ಪಕ್ಷದ ಜ್ಞಾನ ಇದ್ದು ಶಾರೀರಿಕ ಪಕ್ಷದ ಭೌತಿಕ ಸುಖವನ್ನು ಅನುಭವಿಸತಕ್ಕಂಥ ಬೇಕಾದಷ್ಟು ವಿದ್ಯೆ ಇದ್ರೂ ಕೂಡ ಕೊನೆಯಲ್ಲಿ ಆ ಮನುಷ್ಯ ದುಃಖಿಯಾಗ್ತಾನೆ. ಸುಖ ಬರ್ಬೋದು? ಸಾಧ್ಯ ಇಲ್ಲ. ದುಃಖಿಯಾಗ್ತಾನೆ. ಭೌತಿಕ ಸುಖ ಒಂದೇ ಇತ್ತು ಅಂತಂದ್ರೆ ದುಃಖಿ. ಮತ್ತೊಂದು ಜ್ಞಾನ ನಮಗೆ ಬೇಕು ಬದುಕಿನಲ್ಲಿ. ಯಾವ ಜ್ಞಾನದು? ಧರ್ಮಜ್ಞಾನ. ತೀರ್ಥಂಕರು ಕೊಟ್ಟಿರತಕ್ಕಂಥ ಆತ್ಮಜ್ಞಾನ, ಪರಮಾರ್ಥ ಜ್ಞಾನ. ಇದು ಬರಲಿಲ್ಲ ಅಂತಂದ್ರೆ ನಾನ್ಯಾರು ಅನ್ನುವಂಥದ್ದು ಗೊತ್ತಾಗಲ್ಲ. ಯಾರಾದರೂ ಕೇಳಿದ್ರು ಅಂತಂದ್ರೆ ಇದನ್ನೇ ಹೇಳಬೇಕು. ನೀನ್ಯಾರು ಅಂತ ಕೇಳಿದಾಗ ನಾನು ಮನುಷ್ಯ. ಇಷ್ಟು ಹೇಳಲಿಕ್ಕೆ ಬರ್ತದೆ. ಆದರೆ ನಾನು ಮನುಷ್ಯ ಅಂದ ತಕ್ಷಣ ನೀನು ಮನುಷ್ಯ ಅಲ್ಲ ಅಂತಾನೆ ಅವನು. ಆಮೇಲೆ ವಿಕಲ್ಪ ಶುರು ಆಗ್ತದೆ. ನಾನು ಮನುಷ್ಯ ಅಲ್ಲ, ಮಂಗ್ಯ. ಅಲ್ಲ, ನೀನು ಮನುಷ್ಯನೂ ಅಲ್ಲ, ಮಂಗನೂ ಅಲ್ಲ. ನೀನು ಮನುಷ್ಯನೂ ಅಲ್ಲ, ಮಂಗನೂ ಅಲ್ಲ. ನೀನು ಯಾರು ಅಂತಂದ್ರೆ ನೀನು ಚೈತನ್ಯ ಶಕ್ತಿಯುಳ್ಳ ಒಂದು ಪಿಂಡ, ಆತ್ಮ. ನೀನು ಜೀವ. ನಿನ್ನಲ್ಲಿ ಮನುಷ್ಯತ್ವ ಇಲ್ಲ, ಪಶುತ್ವ ಇಲ್ಲ, ದೇವತ್ವ ಇಲ್ಲ, ನಾರ್ಕಿತ್ವ ಇಲ್ಲ. ಈ ನಾಲ್ಕು ಗತಿಗಳ ಪರ್ಯಾಯಗಳಿಂದ ಅತೀತನಾದ ನೀನು ಮನುಷ್ಯನಲ್ಲ, ನೀನು ಚೇತನ ಆತ್ಮ ಅಂತ ಹೇಳಲಿಕ್ಕೆ ಆತ ಬಯಸ್ತಾನೆ. ಕೇಳಿದ, ನೀನ್ಯಾರು ಅಂದ ತಕ್ಷಣ ನಾನು ಮನುಷ್ಯ ಅಂತ ಉತ್ತರ ಬಂತು. ನಾನು ಚೈತನ್ಯ ಆತ್ಮ ಅಂತ ಉತ್ತರ ಯಾಕೆ ಬರಲಿಲ್ಲ? ಏನು ಕಾರಣ ಆಯಿತು? ಆ ಪಕ್ಷಿಗೆ ಹಾರಲಿಕ್ಕೆ ಒಂದೇ ಪಂಕಿತ್ತಲ್ಲ. ಇದರಿಂದ ಹೇಗೆ ಹಾರಬೇಕು ಅನ್ನತಕ್ಕಂಥ ಅಷ್ಟೇ ಗೊತ್ತಿದೆ. ಯಾವುದಿದೆ ಅದನ್ನು ನಾವು ಅಲ್ಲಾಡಿಸಿ ಹಾರಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಯಾವುದಿಲ್ಲ ಅದನ್ನು ಅಲ್ಲಾಡಿಸುವಂತ ಪ್ರಶ್ನೆನೇ ಬರೋಲ್ಲ. ನಮಗೆ ಯಾವ ಪಂಖ ಇದೆ ಆ ಪಂಖದ ಜ್ಞಾನ ಗೊತ್ತು, ಆ ಪಂಖದಿಂದ ಸುಖವನ್ನು ಪಡೆಯತಕ್ಕಂಥ ಮಾಧ್ಯಮ ಗೊತ್ತು, ಅದರಿಂದ ಅನುಭವವೂ ಇದೆ, ಪರಿಚಯ ಇದೆ, ಎಲ್ಲ ಇದೆ. ನಾವು ಅದನ್ನು ಬಯಸ್ತೇವೆ. ಯಾವುದನ್ನು ಬಯಸ್ತೇವೆ? ನಾವು ಯಾವುದಿದೆ ಅದನ್ನು ಬಯಸ್ತೇವೆ. ಆದರೆ ಯಾವುದು ಇಲ್ಲ ಅದರ ಕಲ್ಪನೆಯೂ ಇಲ್ಲ ಅಂತಂದ್ರೆ ಅದನ್ನು ಬಯಸುವುದು ಕೂಡ ಸಾಧ್ಯ ಇಲ್ಲ. ನಮ್ಮ ಬದುಕಿನಲ್ಲಿ ಏನಿದೆ ಏನಿಲ್ಲ ಅನ್ನತಕ್ಕಂಥದ್ದನ್ನ ಕಲ್ಪನೆಯಾದರೂ ಮಾಡಬೇಕು, ಮಾಡಬಾರದು? ಮಾಡಬೇಕು. ನಮ್ಮ ಬದುಕಿನಲ್ಲಿ ಭೌತಿಕ ಸುಖದ ಜ್ಞಾನ, ಭೌತಿಕ ಸುಖವನ್ನು ಕೊಡ್ತಕ್ಕಂಥ ಜ್ಞಾನ ಇಲ್ಲೇನು? ಎಲ್ಲ ಇದೆ, ಎಲ್ಲರಿಗೂ ಇದೆ. ವ್ಯಾಪಾರಿಗಳಿಗೆ ವ್ಯಾಪಾರ ಮಾಡುವಂತಹ ಜ್ಞಾನ, ಕೃಷಿ ಮಾಡುವವರಿಗೆ ಕೃಷಿ ಮಾಡುವಂತಹ ಜ್ಞಾನ, ನೌಕರಿ ಮಾಡುವವರಿಗೆ ನೌಕರಿ ಮಾಡತಕ್ಕಂಥ ಜ್ಞಾನ, ಇದೆಲ್ಲ ಇದೆ. ಇದರಿಂದ ಆ ಒಂದು ಜ್ಞಾನದಿಂದ ನಾವು ಯಾವ ಸುಖವನ್ನು ಪಡಿತಾ ಇದ್ದೇವೆ? ಯಾವ ಸುಖದ ಮಾಧ್ಯಮ ಅದು? ಭೌತಿಕ ಸುಖದ ಮಾಧ್ಯಮ, ಶಾರೀರಿಕ ಸುಖದ ಮಾಧ್ಯಮ, ಇಂದ್ರಿಯ ಸುಖದ ಮಾಧ್ಯಮ. ಇದರಿಂದ ಇಂದ್ರಿಯ ಸುಖ ಮಾತ್ರ ಸಿಗ್ತದೆ, ಪರಮಾರ್ಥ ಸುಖ
ಆತ್ಮಸುಖ, ಚೈತನ್ಯ ಸುಖ, ಆತ್ಮಾನುಭೂತಿ ಅಂತಕ್ಕಂಥದ್ದು ಸಿಕ್ಕಿಲ್ಲ. ನಿಜವಾದ ಸುಖ ಸಿಕ್ಕಿಲ್ಲ. ತೀರ್ಥಂಕರರು ನಿಜವಾದ ಸುಖದ ದಾರಿಯನ್ನು ತೋರಿಸಿಕೊಟ್ಟಿದ್ದಾರೆ. ಭೌತಿಕ ಸುಖದ ದಾರಿಯ ಚರ್ಚೆಯನ್ನೇ ಮಾಡಿಲ್ಲ. ಏಕಪಕ್ಷದ ಜ್ಞಾನವನ್ನ ಮಾಡಿಸಿಕೊಟ್ಟಿದ್ದಾರೆ. ಒಂದೇ ಪಕ್ಷ, ಏಕಮುಖಿ. ಧರ್ಮಶಾಸ್ತ್ರಗಳಲ್ಲಿ ಎಲ್ಲಾದರೂ ಬರೆದಿದ್ದಾರೇನು? ನಾವು ಇಂಜಿನಿಯರ್ ಹೇಗಾಗಬೇಕು, ಡಾಕ್ಟರ್ ಹೆಂಗಾಗಬೇಕು, ಹೆಂಗ್ ಪಾಸ್ ಆಗಬೇಕು, ಏನ್ ಬರೆದ್ರೆ ಪಾಸ್ ಆಗ್ತಾರೋ, ಏನ್ ಕಲ್ತ್ರೆ ನೌಕರಿ ಹತ್ತೈತಿ, ಇಂಥದ್ದೆಲ್ಲ ಏನ್ ಬರೆದು ಹೇಳಿದರು? ಭೌತಿಕ ವಿದ್ಯೆಯನ್ನ ತೀರ್ಥಂಕರರು ಕೊಟ್ಟಿಲ್ಲ. ಯಾಕೆ ಕೊಡಲಿಲ್ಲ? ಸಂಸಾರದ ಸಮಸ್ತ ಪ್ರಾಣಿಗಳು, ನಾಲ್ಕೂ ಗತಿಯ ಜೀವಗಳು ಶರೀರಧಾರಿಯಾಗಿ ಹುಟ್ಟಿದಾಗ ಅವುಗಳಿಗೆ ಭೌತಿಕ ಸುಖವನ್ನ ಕೊಟ್ಟರೂ ಅಷ್ಟೇ, ಬಿಟ್ಟರೂ ಅಷ್ಟೇ, ಯಾವ ಜೀವಗಳು ಕೂಡ ದುಃಖಿಯಾಗಿರಲಿಕ್ಕೆ ಸಾಧ್ಯವಿಲ್ಲ. ಸುಖಿ ಇದ್ದೇ ಇರ್ತವೆ. ಶರೀರ ಸಿಕ್ಕಿದೆ ಅಂತಂದ್ರೆ ಹಸಿವೆ ಆಯಿತು, ಹಸಿವೆ ಆಯಿತು ಅಂತಂದ್ರೆ ಹುಡುಕಲಿಕ್ಕೆ ಹೋಯಿತು. ಎಲ್ಲಿ ಸಿಗುಲ್ಲೇನು? ಸಿಕ್ಕೇ ಸಿಗ್ತದೆ. ಅದರ ಪುಣ್ಯ, ಅದರ ಪಾಪ ಅದರ ಜೊತೆಯಲ್ಲಿದೆ. ಒಂದು ಸಲ ಹಸಿವೆಯನ್ನ ಇಂಗಿಸುವುದಕ್ಕಾಗಿ ಸಿಗುವಷ್ಟು ಭೋಜನ ಸಿಕ್ಕಿತು ಅಂತಂದ್ರೆ ಮುಗಿಯಿತು, ಅದು ಸಿಕ್ಕೇ ಸಿಗ್ತದೆ. ನಾಯಿಯಾದರೂ ಸಿಗ್ತದೆ, ನಾಯಿಯಾಗಿ ಹುಟ್ಟಿ ಬಂದರೂ ಸಿಗ್ತದೆ, ಹಂದಿಯಾಗಿ ಹುಟ್ಟಿ ಬಂದರೂ ಸಿಗುತ್ತೆ. ಯಾವುದೋ ಜೀವ ಉಪವಾಸ ಇರುವುದೇ ಇಲ್ಲ. ಆಮೇಲೆ ಇಂಥ ಪ್ರಾಣಿಗಳಿಗೆ ಶರೀರದ ದುಃಖವನ್ನ, ಶರೀರದ ಹಸಿವೆಯನ್ನ ಇಂಗಿಸಲಿಕ್ಕೆ ಯಾವುದಾದ್ರೂ ಪಾಠಶಾಲೆಗಳಿವೆಯೇನು? ಸ್ಕೂಲ್ ಕಾಲೇಜುಗಳಿವೆಯೇನು? ಇಲ್ಲ. ಶರೀರದ ದುಃಖವನ್ನು ನಿವಾರಿಸಿಕೊಳ್ಳಲಿಕ್ಕೆ ಯಾರೂ ಏನನ್ನೂ ಕಲಿಸಬೇಕಾಗಿಲ್ಲ. ಅದು ನೈಸರ್ಗಿಕವಾಗಿ ಜೀವ ತನ್ನ ಬುದ್ಧಿಯಿಂದ ತಾನೇ ನೋಡಿಕೊಂಡು ನಡೀತದೆ, ಸುಖವನ್ನು ಪಡಿತದೆ. ಭೌತಿಕ ಸುಖವನ್ನು ಪ್ರಾಪ್ತ ಮಾಡಿಕೊಳ್ಳುವುದು ಯಾವ ಜೀವದ ಬದುಕಿನಲ್ಲೂ ಕಠಿಣೇನಿಲ್ಲ. ಇದು ನಿಸರ್ಗದಿಂದ ಸಿಕ್ಕೋಗ್ತದೆ. ಸ್ವರ್ಗದಲ್ಲಿ ಹೋದರೆ ಏನೂ ಮಾಡಬೇಕಾಗಿಲ್ಲ. ನೈಸರ್ಗಿಕವಾಗಿ ನಿಸರ್ಗವೇ ನಿಮಗೆ ಎಲ್ಲ ಸುಖವನ್ನು ಕೊಡುತ್ತೆ. ಸ್ವರ್ಗದಲ್ಲಿ ಕಾಲೇಜುಗಳಿವೆ, ಸ್ವರ್ಗದಲ್ಲಿ ಸ್ಕೂಲ್ಗಳಿವೆ? ಇಲ್ಲ. ಸ್ವರ್ಗದಲ್ಲಿ ಕಲಿಸುವಂತ ಟೀಚರ್ ಇದ್ದಾರೆ, ಹೆಡ್ ಮಾಸ್ಟರ್ ಪ್ರೊಫೆಸರ್ಗಳಿದ್ದಾರೆ. ಅಲ್ಲಿ ಕಾಲೇಜಲ್ಲಿ ಅಂದಮೇಲೆ ಅವರೆಲ್ಲ ಬರೋರು? ಯಾರೂ ಇಲ್ಲ, ಯಾರೂ ಇಲ್ಲ. ಅಲ್ಲಿ ಯಾರೂ ಇಲ್ಲ, ಯಾರೂ ಇಲ್ಲ. ಎಲ್ಲೆಲ್ಲಿಲ್ಲ, ಯಾರೂ ಇಲ್ಲ, ಎಲ್ಲಿಯೂ ಇಲ್ಲ. ಮೊದಲನೇ ಸ್ವರ್ಗದಿಂದ ಹಿಡ್ಕೊಂಡು ಸರ್ವಾರ್ಥ ಸಿದ್ಧಿಯವರೆಗಿನ ಯಾವುದೇ ವಿಮಾನದಲ್ಲಿ ಇಲ್ಲಿರ್ತಕ್ಕಂತಹ ವ್ಯವಸ್ಥೆಗಳಿಲ್ಲ. ಯಾಕೆ ಅಂತಂದ್ರೆ ಇದು ಕರ್ಮಭೂಮಿ, ಅದು ಭೋಗಭೂಮಿ. ಸ್ವರ್ಗ ಅಂದ್ರೆ ಏನು? ಅದು ಒಂದು ಪ್ರಕಾರದ ಭೋಗಭೂಮಿ. ಅಲ್ಲಿ ಭೋಗಿಸುವುದಕ್ಕಾಗಿಯೇ ಹೋಗಬೇಕು. ಯಾವುದರ ಫಲವನ್ನ? ಪುಣ್ಯದ ಫಲವನ್ನ. ಪುಣ್ಯದ ಫಲವನ್ನ ಭೋಗಿಸುವಂತಹ ಜಾಗ ಮೇಲೆ ಇದೆ, ಪಾಪದ ಫಲವನ್ನ ಭೋಗಿಸುವಂತಹ ಜಾಗ ಕೆಳಗೆ ಇದೆ. ಮಾಡಿದ್ದನ್ನು ಮಾರಯ್ಯ,
ಮಾರಯ್ಯ ನೀನು ಯಾರಯ್ಯ, ಮಾಡಿದ್ದನ್ನುಣ್ಣೋ ಮಾರಯ್ಯ, ಚಲೋ ಮಾಡಿದಿ ಅಂತಂದ್ರೆ ಮೇಲೆ ಹೋಗು ಉಣ್ಣಯ್ಯ, ಕೆಟ್ಟನ್ನ ಮಾಡಿದ್ದಿ ಅಂತಂದ್ರೆ ಕೆಳಗೆ ಹೋಗು ಉಣ್ಣು ಮಾರಯ್ಯ, ಕೆಳಗೆ ಹೋಗಿ ಉಣ್ಣು. ಮತ್ತು ಒಳ್ಳೆಯದನ್ನ ಕೆಟ್ಟದ್ದನ್ನ ಮಾಡಬೇಕು, ಇನ್ನೂ ಸಂಪಾದಿಸಿಕೊಳ್ಳಬೇಕು, ಇನ್ನೂ ಹೆಚ್ಚಿಗೆ ಮಾಡಿಕೊಳ್ಳಬೇಕು, ಏನಾದರೂ ಮಾಡೇ ತೀರಬೇಕು ಅಂತಂದ್ರೆ ಬಾರಯ್ಯ. ಎಲ್ಲಿ ಬಾರಯ್ಯ? ಮಧ್ಯಲೋಕಕ್ಕೆ ಬಾರಯ್ಯ. ಏನು ಮಾಡಯ್ಯ? ಒಳ್ಳೆಯದನ್ನು ಮಾಡಯ್ಯ, ಕೆಟ್ಟದನ್ನು ಮಾಡಯ್ಯ, ಏನಾದ್ರೂ ಒಟ್ಟು ಮಾಡಿನಲ್ಲಿ ಸೈ ಅಯ್ಯ. ಒಟ್ಟಿನಲ್ಲಿ ಮಾಡಬೇಕು ಅಂತಂದ್ರೆ ನಾವು ಕರ್ಮಭೂಮಿಗೆ ಬರಬೇಕು, ಮಾಡಿದ್ದನ್ನು ಉಣ್ಣಬೇಕು ಅಂತಂದ್ರೆ ಮೇಲೆ ಹೋಗಬೇಕು, ಇಲ್ಲ ಅಂತಂದ್ರೆ ಕೆಳಗೆ ಹೋಗಬೇಕು. ಈ ಎರಡು ಜಾಗಗಳು ನಮಗೆ ಭವಿಷ್ಯದ ಜಾಗಗಳು, ನಿಶ್ಚಿತ ಕಾಯ್ದುಕೊಂಡು ದಾರಿಯನ್ನು ನೋಡ್ತಾ ಇವೆ. ಎರಡು ಜಾಗಗಳಿವೆ, ನಮ್ಮ ದಾರಿಯನ್ನ ಕಾಯ್ತಾ ಇವೆ. ಆದರೆ ನಾವು ಮಾಡಿರತಕ್ಕಂತಹ ಕರ್ಮಕ್ಕೆ ಅನುಗುಣವಾಗಿ ಆ ಜಾಗಗಳು ನಮ್ಮ ದಾರಿಯನ್ನು ಕಾಯ್ದು ನಮ್ಮನ್ನು ಸ್ವಾಗತಿಸುತ್ತವೆ. ಪುಣ್ಯವನ್ನ ಮಾಡಿರ್ತಕ್ಕಂತಹ ಪುಣ್ಯಶಾಲಿ ಜೀವಿಗೆ ಸ್ವರ್ಗ ಕಾಯ್ತಾ ಇದೆ, ಪಾಪವನ್ನ ಮಾಡಿರ್ತಕ್ಕಂತಹ ಪಾಪಿ ಜೀವಿಗೆ ನರಕ ಕಾಯ್ತಾ ಇದೆ. ಮತ್ತು ಅಲ್ಲಿ ಹೋದ ನಂತರ ಮಾಡಿದ್ದನ್ನು ಮಾರಯ್ಯ, ಉಣ್ಣೋದು ಪೂರ ಆಯಿತು. ಉಣ್ಣುವುದು ಪೂರ್ಣ ಆಯಿತು ಅಂತಂದ್ರೆ ಅಲ್ಲಿಂದ ತೀರಿಸಿಕೊಂಡು ಎಲ್ಲಿ ಬರಬೇಕು? ಮತ್ತೆ ಮಾಡಲು ಹೋಗಯ್ಯ, ಏನಾದರೂ ಮಾಡಿ ಬಾ ಅಯ್ಯ. ಕೆಳಗೆ ಹೋಗಿದ್ದೇವೆ ಅಂತಂದ್ರೆ ಮತ್ತೆ ಮಾಡಲಿಕ್ಕೆ ಮೇಲೆ ಬರಬೇಕು, ನಡುವೆ ಬರಬೇಕು. ಮೇಲೆ ಹೋಗಿದ್ದೇವೆ ಅಂತಂದ್ರೆ ಅಲ್ಲಿಯ ಪುಣ್ಯವನ್ನ ತೀರಿಸಿಕೊಂಡು ಮತ್ತೆಲ್ಲಿ ಬರಬೇಕು? ಮಧ್ಯಲೋಕದಲ್ಲಿ ಬರಬೇಕು. ಮಧ್ಯಲೋಕದಲ್ಲಿ ಮಾಡುವಂತಹ ಜಾಗ, ಅಧೋಲೋಕ ಮತ್ತು ಊರ್ಧ್ವಲೋಕ ಇವು ಉಣ್ಣುವಂತಹ ಜಾಗ. ಮಾಡಿದ್ದನ್ನುಣ್ಣೋ ಮಾರಯ್ಯ, ಉಣ್ಣೋ ಮಾರಯ್ಯ. ಇಲ್ಲಿ ಉಣ್ಣಬೇಡ, ಉಣ್ಣೋದ ನಂತರ ಮೊದಲು ಮಾಡು. ಹೊಲದಲ್ಲಿ ಬೆಳೆ ಬೆಳಿತೀರಿ, ಹೊಲ ಅಂದರೆ ಮಧ್ಯಲೋಕ, ಕರ್ಮಭೂಮಿ. ಅದನ್ನು ಉಣ್ಣಲಿಕ್ಕೆ ಎಲ್ಲಿ ಕೂತ್ಕೊಳ್ತೀರಿ? ಹೊಲದೊಳಗೆ ಮಾಡಿದ್ದನ್ನ ಎಲ್ಲಿ ತಂದು ಉಣ್ತೀರಿ? ಮನ್ಯಾಗ. ಮನ್ಯಾಗೂ ಎಲ್ಲಿ? ಪಡಸಲ್ಯಾಗೋ ಅಡಿಗೆ ಮನ್ಯಾಗ? ಅಡಿಗೆ ಮನ್ಯಾಗ. ಅಡಿಗೆ ಮನೆ ಅಂತಂದ್ರೆ ಸ್ವರ್ಗ, ಹೊಲ ಅಂತಂದ್ರೆ ಮಧ್ಯಲೋಕ, ಕರ್ಮಭೂಮಿ. ಮತ್ತು ಹೊಲದಲ್ಲಿ ಒಂದು ವೇಳೆ ಏನೂ ಮಾಡಲಿಲ್ಲ ಅಂತಂದ್ರೆ ಆವಾಗ ಎಲ್ಲಿ ಹೋಗ್ತೀವಿ? ಅಡಿಗೆ ಮನೆಯಾಗ? ಇಲ್ಲ, ಅಡಿಗೆ ಮನೆಯೊಳಗೆ ಹೋದ್ರೂ ಏನು ಉಪಯೋಗ ಇದೆ? ಖಾಲಿ ಇದೆ ಅಡಿಗೆ ಮನೆ. ಏನಾದ್ರೂ ಹೊಲದಲ್ಲಿ ಮಾಡಿದ್ರೆ ಅಡಿಗೆ ಮನೆಯಲ್ಲಿ ಬರೋದು. ಹೊಲದಲ್ಲಿ ಏನೂ ಮಾಡಿಲ್ಲ ಅಂತಂದ್ರೆ ಅಡಿಗೆ ಮನೆಯಲ್ಲಿ ಏನು ಬರೋದಿದೆ? ಅಡಿಗೆ ಮನೆ ಖಾಲಿ ಇರೋದಿದೆ. ಆವಾಗ ಎಲ್ಲಿ ಹೋಗ್ಬೇಕು? ಆವಾಗ ಎಲ್ಲಿ ಹೋಗಬೇಕು? ಎಲ್ಲಾದ್ರೂ ಹೋಗ್ಬೇಕು, ಎಲ್ಲಾದ್ರೂ ಕೈ ಚಾಚಬೇಕು. ಕೈಯನ್ನು ಒಡ್ಡಿ ನನಗೆ ಸ್ವಲ್ಪ ಏನಾದ್ರೂ ನೌಕರಿ ಉದ್ಯೋಗ ಕೊಡ್ತೀರಾ ಅಂತ ಕೇಳಬೇಕು. ಅದು ಸಿಗಲಿಲ್ಲ ಅಂತಂದ್ರೆ ದುಃಖಿಯಾಗಿ ತಿರುಗುತ್ತಾ ಇರಬೇಕು. ಸಂಸಾರಿ ಜೀವ ತಾನು ತನ್ನ ವತಿಯಿಂದ ಯಾವುದೇ ಪ್ರಮಾದವನ್ನು ಮಾಡಿದ ಅಂತಂದ್ರೆ, ಅಜ್ಞಾನದಿಂದ ಪ್ರಮಾದವನ್ನು ಮಾಡಿದ ಅಂತಂದ್ರೆ ದುಃಖಿಯಾಗ್ತಾನೆ. ಪ್ರಮಾದವನ್ನು ಬಿಟ್ಟು ಕಾರ್ಯವನ್ನು, ಒಳ್ಳೆಯ ಕಾರ್ಯವನ್ನು ಮಾಡಿದ ಅಂತಂದ್ರೆ ಸುಖಿಯಾಗ್ತಾನೆ. ಭೌತಿಕ ಸುಖ, ಇಂದ್ರಿಯ ಸುಖ ಬೇಕಂತಂದ್ರೂ ನಾವು ಏನಾದರೂ ಮಾಡಿದಾಗ ಸಿಗುತ್ತೆ. ಆ ಕಾರ್ಯವನ್ನು ಮಾಡಲಿಕ್ಕೆ ನಮಗೆ ನಮ್ಮ ಜೀವನದಲ್ಲಿ ಅಂಥ ಒಂದು ವಿದ್ಯೆ ಬೇಕೋ ಬೇಡೋ? ಬೇಕು.
ಇಂಥ ವಿದ್ಯೆಗಳನ್ನು ಕಲಿಸುವಂತಹ ಸ್ಕೂಲ್ಗಳು, ಕಾಲೇಜುಗಳು ಎಲ್ಲ ಕಡೆಗಿವೆ. ಈ ವಿದ್ಯೆಯನ್ನ ಕೊಡುವಂತವರು ಎಲ್ಲ ಜಾಗದಲ್ಲಿ ಸುಲಭ ಇದ್ದಾರೆ. ಆದರೆ ನಿಜವಾದ ಆತ್ಮಿಕ ಸುಖವನ್ನು ಕೊಡ್ತಕ್ಕಂಥವರು ಎಲ್ಲ ಜಾಗದಲ್ಲಿ ಸುಲಭವಾಗಿಲ್ಲ. ಇವರು ಕೇವಲ 170 ಜಾಗದಲ್ಲಿ ಮಾತ್ರ ಇರ್ತಾರೆ. 170 ಏನಿವು? ಕರ್ಮಭೂಮಿಗಳು. ಈ ಕರ್ಮಭೂಮಿಗಳಲ್ಲಿ ಧರ್ಮ ಇದೆ. ಈ ಕರ್ಮಭೂಮಿಗಳೆಲ್ಲ ಕರ್ಮಭೂಮಿಗಳು, ಕೃಷಿ ಭೂಮಿಗಳು. ಇಲ್ಲಿ ನಾವು ಏನಾದರೂ ಮಾಡುವಂತಹ ಭೂಮಿ ಇದು. ನಾವು ಏನಾದರೂ ಮಾಡಬೇಕು ಅಂತಂದ್ರೆ ಏನ್ ಮಾಡಬೇಕು? ಎರಡೂ ಮಾಡಬೇಕು. ಭೌತಿಕ ಸುಖಕ್ಕಾಗಿ ಬೇಕಾಗಿರುವಂತಹ ಕಾರ್ಯವನ್ನು ಮಾಡಬೇಕು, ಧಾರ್ಮಿಕ ಸುಖಕ್ಕಾಗಿ ಬೇಕಾಗಿರುವಂತಹ ಕಾರ್ಯಗಳನ್ನು ಮಾಡಬೇಕು. ಎರಡೂ ಮಾಡಬೇಕು. ಒಂದೇ ಮಾಡಿದರೆ ಏನು ಅಡ್ಡಿ ಇಲ್ಲ, ಒಂದೇ ಮಾಡಲಿಕ್ಕೂ ನಡೀತದೆ. ಇಂದ್ರಿಯ ಸುಖಗಳನ್ನು ತ್ಯಾಗ ಮಾಡಿಯೇ ಇತ್ತು ಅಂತಂದ್ರೆ ಬದುಕಿನಲ್ಲಿ ಇನ್ನೊಂದನ್ನು ಮಾಡಬೇಕಾಗಿಲ್ಲ. ಇಂದ್ರಿಯ ಸುಖದ ದಾರಿಯನ್ನು ನಾವು ತ್ಯಾಗ ಮಾಡಿದ್ದೇವೆ ಅಂತಂದ್ರೆ ಒಂದನ್ನೇ ಮಾಡಬಹುದು. ಮುನಿಗಳು ಒಂದನ್ನೇ ಮಾಡ್ತಾರೆ, ಶ್ರಾವಕರು ಎರಡೂ ಮಾಡ್ತಾರೆ. ಮುನಿಗಳು ಏಕಾಂಗಿ, ಶ್ರಾವಕರು ಎರಡಂಗಿ. ಎರಡಂಗಿ ಇರ್ತಾವಲ್ಲ, ಒಂದು ಹಾಕೋತೀರಿ, ಒಂದು ಇಡ್ತೀರಿ. ಶ್ರಾವಕರಿಗೆ 2 ಅಂಗಗಳು, ಮುನಿಗಳಿಗೆ ಒಂದೇ ಅಂಗ. ಯಾರಿಗೆ 2 ಪ್ರಕಾರದ ಸುಖಗಳ ಅಪೇಕ್ಷೆ ಇದೆಯೋ ಅವರಿಗೆ 2 ಅಂಗ. ಯಾರಿಗೆ ಒಂದೇ ಪ್ರಕಾರದ ಸುಖದ ಅಪೇಕ್ಷೆ ಇದೆಯೋ ಅವರಿಗೆ ಒಂದೇ ಅಂಗ ಸಾಕು. ಈ ಒಂದಂಗನೂ ಕೂಡ ಎಲ್ಲ ಅಂಗದ ಸುಖವನ್ನು ಕೊಡುವಂಥದ್ದಿದೆ. ಕೇವಲ ಧರ್ಮ 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 ಅಂತ ಹೇಳಿಬಿಟ್ಟು ಧರ್ಮ ಮಹಾವ್ರತವನ್ನು ಸ್ವೀಕಾರ ಮಾಡಿ ಧರ್ಮವನ್ನೇ ಮಾಡಿದ್ದಾಯಿತು ಅಂತಂದ್ರೆ ಭೌತಿಕ ಸುಖಿ ಆಗುವುದಿಲ್ಲ ಅಂತೇನು ಗ್ಯಾರಂಟಿ ಇದೆ? ಯಾರೂ ಗ್ಯಾರಂಟಿ ಕೊಡ್ತೀರಾ? ಮುನಿಗಳು ಬರೇ ಧರ್ಮ ಮಾಡಿದ್ರು, ಏನ್ ಭೌತಿಕ ವಿದ್ಯಾ ಪಡೀಲಿಲ್ಲ, ಏನ್ ಮಾಡಲಿಲ್ಲ, ಅವನ್ ಸ್ವಲ್ಪ ಹುಡಿಸ್ಲಿಲ್ಲ. ಇನ್ನು ಮುಂದೆ ಏನ್ ಗತಿ ಇವ್ರದ? ಇಲ್ಲೇ ಹುಡಿಸಲಿಲ್ಲ ಅಂದ್ರೆ ಮುಂದಿನ ಭವದಲ್ಲಿ ಏನ್ ಸಿಗೋದೈತಿ ಇವರಿಗೆ? ಭೌತಿಕ ಸುಖ ಏನ್ ಸಿಗೋದು? ಶಾರೀರಿಕ ಸುಖ ಹೆಂಗ್ ಸಿಗೋದು? ಸಮಸ್ಯೆ ಇದೆ. ಸಮಸ್ಯೆ ನಮಗೇನಿಲ್ಲ. ಆತ್ಮಿಕ ಸುಖ ಒಂದು ಗಳಿಸಿದ್ರೆ ಸಾಕು. ಆತ್ಮಿಕ ಸುಖವನ್ನ ಯಾರು ಗಳಿಸಿದ್ರೋ ಅವರಿಗೆ ಪುಣ್ಯ ಕಟ್ಟುವುದೇ ಇಲ್ಲ ಅಂತಿದೆ, ಅವರಿಗೆ ಹೆಚ್ಚು ಕಟ್ಟುತ್ತೆ. ಯಾರಿಗೆ ಭೌತಿಕ ಸುಖ ಬೇಡ ಅಂತ ಅನಿಸ್ತಾ ಇದೆಯಲ್ಲ ಅವರಿಗೆ ಹೆಚ್ಚು ಪುಣ್ಯ ಕಟ್ಟೋದು. ನಮ್ಗಿಂತ ಹೆಚ್ಚು ಅರ್ಹಂತ ಪರಮಿಷ್ಠಿಗಳಿಗೆ ಕಟ್ತದೆ. 3 ಲೋಕದ ಸುಖ ಸಂಪತ್ತಿಗಳನ್ನೆಲ್ಲ ಹಾಯಿಸಿಬಿಟ್ರು ಸಮೋಶರಣದಲ್ಲಿ ದೇವತೆಗಳು, ಅವರ ಚರಣದೊಳಗಿಟ್ಟುಬಿಟ್ರು. ಆದರೂ ಕೂಡ ಆ ಭೌತಿಕ ಸುಖವನ್ನ ಕಣ್ತೆರೆದು ನೋಡಲಿಲ್ಲ, ಕಣ್ಮುಚ್ಚಿ ಕೂತ್ಕೊಂಡ್ರು ತೀರ್ಥಂಕರು. ಬೇಕಾದಷ್ಟು ಇಡ್ರಿ, ನಮಗದು ಬೇಕಾಗಿಲ್ಲ. ಬೇಕಾದಷ್ಟು ಇಡ್ರಿ, ಅದು ನಮಗೆ ಬೇಕಾಗಿಲ್ಲ. ಅಂದ್ರೆ ನಾವು ಬೇಕಾದಷ್ಟು ಇಡ್ರಿ ಅಂತಲ್ಲ, ನೀವು ಬೇಕಾದಷ್ಟು ಇಡ್ರಿ, ಅದು ನಮಗೆ ಬೇಕಾಗಿಲ್ಲ. ಸಮೋಶರಣದ ರಚನೆ ಆಯಿತು. ಸ್ವರ್ಗದ ಸಂಪತ್ತಿ ಎಲ್ಲವನ್ನೇ ತಂದು ಕುಬೇರ ಇಟ್ಬಿಟ್ಟ. ಯಾರಿಗಿಟ್ಬಿಟ್ಟ? ಯಾರಿಗಾಗಿ ಇಟ್ಬಿಟ್ಟ? ಯಾರಿಗೆ ಕೊಟ್ಟ? ಯಾವ ಉದ್ದೇಶದಿಂದ ತಂದ? ಸಮೋಶರಣ ಅಂದ್ರೆ ಏನು? ಯಾಕೆ ರಚನೆ ಆಯಿತು? ಭಗವಂತರ ಪುಣ್ಯದ ಉದಯ ಇಲ್ಲದೆ ಸಮೋಶರಣದ ರಚನೆ ಆಯಿತೇನು? ಇಲ್ಲ. ಪುಣ್ಯದ್ದಾಗ ಆಯಿತು ಅಥವಾ ಇಲ್ಲ? ಇದು ಯಾರ ಪುಣ್ಯದ ಫಲ? ಭಗವಂತರ ಪುಣ್ಯದ ಫಲ.
ಭಗವಂತರ ಪುಣ್ಯದ ಉದಯದಲ್ಲಿ ಇಷ್ಟೊಂದು ಸಮೋಷಣ ರಚನೆಯನ್ನು ಸುಂದರ ರೂಪವಾಗಿ ಮಾಡಿ ಎಲ್ಲಾ ಪ್ರಕಾರದ ವ್ಯವಸ್ಥೆಗಳನ್ನ ಮಾಡಿದ್ರೂ ಕೂಡ ತಮ್ಮ ಪುಣ್ಯದ ಫಲದಲ್ಲಿ ಅಪೇಕ್ಷೆಯನ್ನ ಪಡ್ತಾ ಇಲ್ಲ ಭಗವಂತರು. ಅಪಾರ ಪುಣ್ಯ ರಾಶಿ ತೀರ್ಥಂಕರ ಪ್ರಕೃತಿಯನ್ನ ಕಟ್ಟಿಕೊಂಡ ನಂತರ ಅದು ಉದಯಕ್ಕೆ ಬಂತು ಅಂತಂದ್ರೆ ಅಂತರ ಮುಹೂರ್ತದಲ್ಲಿ ಸಮೋಷಣದ ರಚನೆ ಆಗಲೇಬೇಕು. ಎಷ್ಟು ಮಹಾಪುಣ್ಯ ಅದು. ತೀರ್ಥಂಕರ ಪ್ರಕೃತಿಯಂತಹ ಪುಣ್ಯ 3 ಲೋಕದಲ್ಲಿ ಯಾವುದೂ ಇಲ್ಲ. ಅವರ ಪುಣ್ಯವನ್ನ ಸಮಗಟ್ಟುವಷ್ಟು ಪುಣ್ಯ ಇನ್ಯಾರಲ್ಲಿದೆ? ಅವರ ಸರಿ ಸಮಾನವಾದ ಪುಣ್ಯ ಇನ್ಯಾರಲ್ಲಿದೆ? ಯಾರಲ್ಲಿಲ್ಲ. ಚಕ್ರವರ್ತಿಗಳಲ್ಲಿಲ್ಲ, ಸ್ವರ್ಗದ ಇಂದ್ರನಲ್ಲಿಯೂ ಕೂಡ ಇಲ್ಲ. ಇವರು ಇಬ್ಬರಲ್ಲಿ ಇಲ್ಲ ಅಂತಂದ್ರೆ ಉಳಿದ್ರೆ ಯಾರನ್ನ? ಯಾರೂ ಉಳಿಯಲಿಲ್ಲ, ಯಾರಲ್ಲೂ ಇಲ್ಲ. ಅದಕ್ಕಾಗಿ ತೀರ್ಥಂಕರರನ್ನ ಸರ್ವೋಪರಿ ಸರ್ವ ಉಚ್ಚ ಮಟ್ಟದಲ್ಲಿ ಇರಿಸಿ ನಾವು ಅವರ ಪೂಜೆಯನ್ನ ಮಾಡ್ತೇವೆ. ತೀರ್ಥಂಕರರಾಗಲಿಕ್ಕೆ ಪೂಜೆಯನ್ನು ಮಾಡ್ತಾ ಇದ್ದೀವಿ. ತೀರ್ಥಂಕರ ಪೂಜೆಯನ್ನು ಮಾಡ್ತಾ ಇದ್ದೀವಿ ಅಂದ್ರೆ ಏನು? ನಾವು ಕೂಡ ತೀರ್ಥಂಕರರಾಗಲಿಕ್ಕೆ ಪೂಜೆಯನ್ನು ಮಾಡ್ತಾ ಇದ್ದೇವೆ ಅಂತಂದ್ರೆ ಏನರ್ಥ? ನಾವು ಇಂದ್ರನಕ್ಕಿಂತ ದೊಡ್ಡವರಾಗಬಹುದು, ನಾವು ಚಕ್ರವರ್ತಿಯಕ್ಕಿಂತಲೂ ದೊಡ್ಡವರಾಗಬಹುದು. ಚಕ್ರವರ್ತಿ ಇಂದ್ರನೂ ಕೂಡ ಸ್ವರ್ಗದಿಂದ ಬಂದು ನಮ್ಮ ಪೂಜೆಯನ್ನು ಮಾಡಬಹುದು. ಆದರೆ ಯಾವಾಗ ನಮ್ಮ ಪೂಜೆಯನ್ನ ಎಲ್ಲರೂ ಮಾಡ್ತಿರ್ತಾರೆ ಆವಾಗ ನಮಗ ಸಂಸಾರದಲ್ಲಿರ್ತಕ್ಕಂಥ ಯಾವುದೇ ವಸ್ತು ಒಂದೂ ಕೂಡ ಅದರಲ್ಲಿಂದ ಬೇಕಾಗಿರಲ್ಲ. ಯಾವುದೂ ವಸ್ತು ಬೇಕಾಗಿರಲ್ಲ. ತಂದಿಟ್ರೂ ಕೂಡ ನಮ್ಮ ಪುಣ್ಯದ ಉದಯದಲ್ಲಿ ಇಡ್ತಿರ್ತಾರೆ. ತಂದಿಟ್ಟರೂ ಕೂಡ ಅದು ನಮಗೆ ಬೇಕಾಗಿಲ್ಲ, ಅದರಿಂದ ಅಪೇಕ್ಷೆ ಇಲ್ಲ ಅಂತಂತೀವಿ. ಯಾಕೆಂದ್ರೆ ಈ ವಸ್ತುಗಳೆಲ್ಲ ದೇಹಕ್ಕೆ ಸುಖವನ್ನ ಕೊಡುವಂತವುಗಳು. ಆತ್ಮನಿಗೆ ಸ್ವಲ್ಪವೂ ಕೂಡ ಇವುಗಳಿಂದ ಸುಖ ಇಲ್ಲ. ಇಷ್ಟು ಗೊತ್ತಾಗಬೇಕು. ಮನುಷ್ಯನಿಗೆ ಇಷ್ಟು ಗೊತ್ತಾದರೆ ಸಾಕು. ಬಾಹ್ಯ ವಸ್ತುಗಳು ಕೇವಲ ದೇಹ ಸುಖದ ಸಾಧನಗಳು. ಆತ್ಮನಿಗೆ ಇವುಗಳಿಂದ ಸ್ವಲ್ಪವೂ ಕೂಡ ಸುಖ ಇಲ್ಲವೇ ಇಲ್ಲ. ಇಷ್ಟು ಗೊತ್ತಾದರೆ ಸಾಕು. ಈ ಪೂಜೆ ಮಾಡ್ತಾ ಇದ್ದೀರಲ್ಲ, ಇದು ಸಾರ್ಥಕ ಆಗುತ್ತೆ. ಈ ಪೂಜೆಯನ್ನ ಇಷ್ಟು ಅನುಷ್ಠಾನಗಳನ್ನ ಇಷ್ಟು ಉತ್ಸಾಹದಿಂದ, ಇಷ್ಟು ನೆಮ್ಮದಿಯಿಂದ, ಶ್ರದ್ಧೆಯಿಂದ ಯಾಕೆ ಮಾಡ್ತಾ ಇರೋದು? ಯಾವ ಸುಖ ಬೇಕಾಗಿದೆ ನಿಮಗೆ? ಆತ್ಮಿಕ ಸುಖ ಬೇಕಾಗಿದೆ ಅಲ್ಲ? ಏನ್ ಭೌತಿಕ ಸುಖ? ಭೌತಿಕ ಸುಖ ಬೇಡಬೇಡ್ರಿ, ಅದು ಎಲ್ಲಿ ಹೋದ್ರೂ ಸಿಗ್ತದೆ. ಸಾಮಾನ್ಯ ಇದೆ ಅದು. ಮನುಷ್ಯ ಎಲ್ಲಿ ಹೆಜ್ಜೆ ಹಾಕಿದ್ರೂ ಕೂಡ ಭೂಮಿ ಇದೆ. ಭೂಮಿಯ ಚಿಂತೆ ಮಾಡಬಾರದು. ಮನುಷ್ಯ ಎಲ್ಲಿ ಹೆಜ್ಜೆ ಇಡ್ತಾನೆ ಅಲ್ಲಿ ಭೂಮಿ ಇಲ್ಲ. ಆಮೇಲೆ ಹೆಜ್ಜೆ ಇಡ್ಲಿಕ್ಕೆ ಭೂಮಿ ಸಿಗಲಿ, ಹೆಜ್ಜೆ ಇಡ್ಲಿಕ್ಕೆ ಭೂಮಿ ಸಿಗಲಿ ಅಂತ ಏನು ಪ್ರಯತ್ನ ಮಾಡಬೇಕಾ ಎಕ್ಸ್ಟ್ರಾ? ಹೇಗೆ ನಾವು ಎಲ್ಲಿ ಹೆಜ್ಜೆ ಇಡ್ತೇವೆ ಅಲ್ಲಿ ಭೂಮಿ ಇರುತ್ತೆ, ಅದೇ ತರ ಎಲ್ಲಿ ನಾವು ಹುಟ್ಟುತ್ತೇವೆ ಅಲ್ಲಿ ಭೌತಿಕ ಸುಖ ಇದ್ದೇ ಇರ್ತದೆ. ಅದನ್ನು ಬೇಡುವಂಥದ್ದಲ್ಲ. ಬೇಡಿದವನು ಭಿಕಾರಿ, ಬೇಡದವನು ಸಾಹುಕಾರ. ಬೇಡದವನು ಆದ ಸಾಹುಕಾರ, ಬಂತು ಕಾರ, ಕೂತ್ಕೊಂಡು ಹೋದ. ಬೇಡಿದವನು ಆದ ಭಿಕಾರಿ, ಆಗ ಸಿಕ್ಕದ್ದನ್ನೆಲ್ಲ ಪಚನ ಮಾಡ್ಕೊಳ್ಳಿಕ್ಕೆ ಆಗಲಿಲ್ಲ, ಉಂಡದ್ದನ್ನೆಲ್ಲ ಪಚನ ಮಾಡ್ಕೊಳ್ಳಿಕ್ಕೆ ಆಗಲಿಲ್ಲ. ಬೇಡಿದವನು ಭಿಕಾರಿ, ಇದ್ದದ್ದನ್ನು ಕಾರಿ ಹೋದ. ಇದ್ದದ್ದನ್ನು ಕಾರಿ ಹೋದ, ಒಳಗೆ ತಕೊಂಡದನ್ನು ಕಾರಿ ಹೋಗ್ಬಿಟ್ಟ. ಇದೇ ಪಾಪ ಕರ್ಮದ ಉದಯ. ಅತಿ ಆಸೆ ಗತಿಗೆಡಿಸಿತು.
ಆಸೆಯನ್ನು ಬಿಟ್ಟವನೇ ಸಾಹುಕಾರನಾದ, ಆಸೆಯನ್ನು ಹಿಡಿದವನು ವಿಕಾರಿಯಾದ. ಇಷ್ಟು ಜ್ಞಾನ, ಇಷ್ಟು ಸಮ್ಯಜ್ಞಾನ ನಮ್ಮ ಬದುಕಿಗೆ ಬಂತು ಅಂತಂದ್ರೆ ನಿಶ್ಚಿತವು ನಾವು ಸುಖಿಯಾಗಲಿಕ್ಕೆ ಸಾಧ್ಯ ಇದೆ. ಶ್ರಾವಕರಿಗೆ ಎರಡೂ ಪಕ್ಷಗಳಿವೆ, ಭೌತಿಕ ಸುಖದ ಪಕ್ಷ, ಸಾಂಸಾರಿಕ ಸುಖದ ಆತ್ಮಿಕ ಸುಖದ ಪಕ್ಷ. ಈ ಎರಡರಲ್ಲಿ ಇದನ್ನ ಅಪೇಕ್ಷೆ ಪಡದೆ, ಇದನ್ನ ಅಪೇಕ್ಷೆ ಇಟ್ಟುಕೊಂಡು ಈ ಪೂಜಾ ಕಾರ್ಯಗಳನ್ನು ನೆರವೇರಿಸ್ತಾ ಹೋಗಬೇಕು. ಧಾರ್ಮಿಕ ಪೂಜಾ ಕಾರ್ಯಕ್ರಮಗಳು, ಅನುಷ್ಠಾನಗಳು ಇವು ನಮ್ಮ ಭೌತಿಕ ಸುಖದ ಸಾಧನಗಳಲ್ಲ ಅನ್ನತಕ್ಕಂಥದ್ದು ಸರಿಯಾಗಿ ಮನವರಿಕೆಯಾಗಬೇಕು. ಇಲ್ಲಿ ತನಕ ಏನಿತ್ತು? ಪುಣ್ಯ ಹಚ್ತೈತೆ ಧರ್ಮ ಮಾಡು, ಪುಣ್ಯದ ಫಲ ಚಲೋ ಸಿಗ್ತೈತೆ ಧರ್ಮ ಮಾಡು. ಪುಣ್ಯಕ್ಕಾಗಿ ಧರ್ಮ ಮಾಡಿದ್ದೇವೆ, ಪುಣ್ಯದ ಫಲದ ಪ್ರಾಪ್ತಿಗಾಗಿ ಧರ್ಮವನ್ನು ಮಾಡಿದ್ದೇವೆ. ಆದರೆ ಪುಣ್ಯ ಮತ್ತು ಪುಣ್ಯದ ಫಲದ ಆಶೆಯನ್ನು ಬಿಟ್ಟು ಎಂದೂ ಧರ್ಮವನ್ನು ನಾವು ಮಾಡಿಲ್ಲ. ಯಾಕೆ ಮಾಡಲಿಲ್ಲ? ನಮಗೆ ಸಮ್ಯಕ್ ಜ್ಞಾನ ಪ್ರಾಪ್ತವಾಗಲಿಲ್ಲ, ಪರಮಾರ್ಥ ಜ್ಞಾನ ಪ್ರಾಪ್ತವಾಗಲಿಲ್ಲ, ತೀರ್ಥಂಕರು ಕೊಟ್ಟಿರ್ತಕ್ಕಂತಹ ನಿಜವಾದ ಜ್ಞಾನ ಪ್ರಾಪ್ತವಾಗಲಿಲ್ಲ. ವಿವೇಕಪೂರ್ಣ ಜ್ಞಾನ ಏನು ಅಂತಂದ್ರೆ, ಈ ಪೂಜಾ ಅನುಷ್ಠಾನಗಳೆಲ್ಲ ಪುಣ್ಯದ ಫಲವನ್ನು ಪಡೆಯುವ ಸಾಧನಗಳಲ್ಲ. ಈ ಪೂಜಾ ಅನುಷ್ಠಾನಗಳೆಲ್ಲ ಇವು ಅಪೇಕ್ಷಾ ರಹಿತ ಸಾಧನಗಳು. ಇವು ಯಾವುದರ ಸಾಧನಗಳು ಅಂತಂದ್ರೆ, ಈ ಎಲ್ಲ ಸಾಧನಗಳು ಆತ್ಮಿಕ ಸುಖವನ್ನ ಪಡೆಯುವಂತಹ ಸಾಧನಗಳು, ಆತ್ಮ ಕಲ್ಯಾಣದ ಸಾಧನಗಳು, ಕರ್ಮ ನಿರ್ಜರೆಯ ಸಾಧನಗಳು, ಮೋಕ್ಷ ಪ್ರಾಪ್ತಿಯ ಉಪಾಯಗಳು. ಯಾವ ಸುಖ ಬೇಕು? ಆತ್ಮಿಕ ಸುಖ ಬೇಕು. ಆತ್ಮಿಕ ಸುಖ ಬೇಕು ಅಂತಂದ್ರೆ ನಿರಂತರ ನಾವು ಸಮ್ಯಕ್ ಜ್ಞಾನವನ್ನ ಆರ್ಜಿಸಿಕೊಳ್ಳಬೇಕು. ಸಮ್ಯಕ್ ಜ್ಞಾನ ನಿರಂತರವಾಗಿ ನಮ್ಮ ಜೀವನದಲ್ಲಿ ಬರ್ತಾ ಇರಬೇಕು. ಎಷ್ಟು ಬಂದ್ರೂ ಕೂಡ ಕಡಿಮೆ. ಜ್ಞಾನವನ್ನ ನಾವು ಎಷ್ಟು ಕೊಟ್ಟರೂ ಕೂಡ ಕಡಿಮೆ ಆಗುಲ್ಲ, ಅದು ಹೆಚ್ಚಾಗುತ್ತೆ. ಬಾವಿಯಲ್ಲಿ ನೀರನ್ನು ಎಷ್ಟು ಸೇದರೂ ಕೂಡ ಕಡಿಮೆ ಆಗುಲ್ಲ, ಮತ್ತು ಹೊಸ ಹೊಸ ನೀರು ಬರುತ್ತೆ. ಮಲ್ಲಪತ್ರ ಬಾಯಾಗ ಬಹಳ ದೊಡ್ಡ ಜರಿ, ಖಾಲಿನೂ ಆಗುಲ್ಲ. ಮಷೀನ್ಗಳನ್ನ ಹಚ್ಚಿ ಜಗಿದ್ರೂ ಕೂಡ ಎಷ್ಟು ಖಾಲಿ ಮಾಡಿದ್ರೂ ಕೂಡ ಅದು ಖಾಲಿ ಆಗುವುದೇ ಇಲ್ಲ. ನೀವು ಬೇಕಷ್ಟು ಹಸಿರಂತೆ ಅದು. ಮತ್ತು ಎಷ್ಟು ತೆಗಿತೀರಲ್ಲ, ನೀರು ಸಿಹಿ ಆಗಿಬಿಡುತ್ತೆ. ನಾವು ಎಷ್ಟು ಜ್ಞಾನವನ್ನ ಮತ್ತೊಬ್ಬರಿಗೆ ಹಂಚುತ್ತೀವಲ್ಲ, ನಮ್ಮಲ್ಲಿ ಜ್ಞಾನ ಇನ್ನಷ್ಟು ಸಿಹಿ ಆಗ್ತದೆ, ಮಧುರ ಆಗ್ತದೆ, ಹೆಚ್ಚಿಗಾಗ್ತದೆ. ಅದರೊಳಗೆ ಒಂದು ಪ್ರಕಾರದ ಮಹಿಮೆ ಉಂಟಾಗುತ್ತೆ, ಶಕ್ತಿ, ಪವರ್. ಜ್ಞಾನವನ್ನ ಹಂಚಲಿಕ್ಕೆ ಎಂದೂ ಕಂಜೂಸಿ ಮಾಡಬಾರದು. ಶಾಸ್ತ್ರ ಜ್ಞಾನವನ್ನು ಮಾಡಲಿಕ್ಕೆ ಎಂದೂ ಕಂಜೂಸಿ ಮಾಡಬಾರದು. ಪ್ರವಚನ ಕೇಳಲಿಕ್ಕೆ ಎಂದೂ ಕಂಜೂಸಿ ಮಾಡಬಾರದು, ಸಮಯ ತೆಗಿಬೇಕು. ಪೂಜಾ ಮಾಡಲಿಕ್ಕೆ ಎಂದೂ ಕಂಜೂಸಿ ಮಾಡಬಾರದು. ಮಕ್ಕಳನ್ನ ಪಾಠಶಾಲೆಗೆ ಕಲಿಸಲಿಕ್ಕೆ ಎಂದೂ ಕಂಜೂಸಿ ಮಾಡಬಾರದು. ಏನಂತಾರೆ ಕೆಲವೊಬ್ರು ಏನಂತಾರಂತಂದ್ರೆ, ನಮ್ಮ ಹುಡುಗ ಅದು ಹೋಮ್ವರ್ಕ್ ಬಹಳ ಕೊಟ್ಟಿದ್ದಾರು, ಮತ್ತದೆಲ್ಲ ಟೈಮ್ ಇಲ್ಲ. ಎಷ್ಟು ತಪ್ಪಿದೆ. ಬೇಕಾದಷ್ಟು ಹೋಮ್ವರ್ಕ್ ಇದ್ರೂ 1 ಗಂಟೆ ಮಾತ್ರ ಧರ್ಮದ ಜ್ಞಾನವನ್ನ ಮಕ್ಕಳಿಗೆ ನಿರಂತರವಾಗಿ ಕೊಡಿಸಲೇಬೇಕು. ಪಾಠಶಾಲೆ 1 ದಿವಸ ತಪ್ಪಿತು ಅಂತಂದ್ರೆ ವಿಷಯ ಹೋಯ್ತು ಆ ದಿವಸದ್ದು. ಬಂತು ಬರಲಿಲ್ಲ ಅಂತಂದ್ರೆ ವಿಷಯ ಸರಿಯಾಗಿ ಗೊತ್ತಾಗಲ್ಲ. ಕ್ರಮ ಪದ್ಧತಿಯಿಂದ ಕೊಡ್ತಾ ಹೋದ್ರೆ ಎಲ್ಲವೂ ಗೊತ್ತಾಗ್ತದೆ. ಕ್ರಮದಿಂದ ತಗೋತಾ ಹೋದ್ರೆ ಎಲ್ಲವೂ ಗೊತ್ತಾಗ್ತದೆ. ಪರಮಾರ್ಥ ಜ್ಞಾನವನ್ನು ಸಂಗ್ರಹಿಸಲಿಕ್ಕೆ ಇಡೀ ಜೀವನ ಕಡಿಮೆ ಬೀಳುತ್ತೆ. ಭೌತಿಕ ಜ್ಞಾನ ಎಲ್ಲ ಕಡೆಗೆ ಸಿಗ್ತದೆ. ಒಂದು ಸ್ವಲ್ಪ ಮಾರ್ಕಸ್ ಕಮ್ಮಿ ಬಂದ್ರೆ ಏನು ಅಡ್ಡಿ ಏನಿದೆ? ಬರಲಿಲ್ಲ.
ಪಾಸ್ ಆಗುವಷ್ಟು ಜ್ಞಾನ ಬಂದ್ರೆ ಸಾಕು. ಅದು ನಿರಕ್ಷರಿ ಅಂದಾರ ಅಂತ ಹೇಳ್ಬಿಟ್ಟು ಕಲಿಯುವಂತ ಪ್ರಸಂಗ ಐತಿ. ಮನುಷ್ಯ ಭೌತಿಕ ಸುಖಿ ಆಗಲಿಕ್ಕೆ ಎಷ್ಟೊಂದು ಕಲಿತಾ ಇದ್ದಾನಂದ್ಮೇಲೆ ಡಿಸ್ಟಿಂಕ್ಷನ್ ರ್ಯಾಂಕ್ ಬೇಕು. ರ್ಯಾಂಕ್ ಇರಲಿಲ್ಲ, ರ್ಯಾಂಕ್ನು ತಗೊಳ್ಳಿ, ಆದ್ರೆ ಇದರೊಳಗೆ ರಂಕ್ ಯಾಕೆ ಆಗತ್ತಿದ್ರಿ ಅಂತೇಳಿ. ಧಾರ್ಮಿಕ ಕ್ಷೇತ್ರದಲ್ಲಿ ರಂಕ, ಭೌತಿಕ ಕ್ಷೇತ್ರದಲ್ಲಿ ರ್ಯಾಂಕ್ ಒಳ್ಳೇದೇನೋ. ಇದರಲ್ಲಿ ರ್ಯಾಂಕ್ ತಗೋಬೇಕು, ಅದರಲ್ಲಿ ಸ್ವಲ್ಪ ರಂಕ್ ಇದ್ರೆ ನಡೆಯುತ್ತೆ. ಭೌತಿಕ ಸುಖ ಕಮ್ಮಿ ಇದ್ರೂ ನಡೀತದೆ, ಆದರೆ ಆತ್ಮಸುಖ ಬಹಳ ಹೆಚ್ಚಿಗಿರಬೇಕು ನಮ್ಮ ಬದುಕಿನಲ್ಲಿ. ಆತ್ಮಸುಖ ಒಂದೇ ಉಳಿದ್ರೆ ಸಾಕು. ಅದು ಭವಭವದಲ್ಲಿ ನಮ್ಮನ್ನ ತೀರ್ಥಂಕರು ಮಾಡಿಸಬಹುದು, ಚಕ್ರವರ್ತಿ ಮಾಡಿಸಬಹುದು, ಇಂದ್ರನ ಪದವಿಯನ್ನೂ ಕೂಡ ಕೊಡಿಸಬಹುದು. ಈ ಪರಮಾರ್ಥದ ಸುಖವನ್ನ ಅನುಭವಿಸಲಿಕ್ಕೆ ಅವೀಕ್ಷಣ ಜ್ಞಾನೋಪಯೋಗಿಯಾಗಬೇಕು. ಅವೀಕ್ಷಣ ಜ್ಞಾನೋಪಯೋಗದಲ್ಲಿ ಇರುವಂತಹ ಈ ಒಂದು ಮಾಧ್ಯಮಗಳು ಪ್ರತಿ ವರ್ಷ ಬಂದಂತೆ ಈ ದಿವಸ ನಾವು ಇದರ ಚಿಂತನೆಯನ್ನು ಮಾಡಬೇಕು. ಜ್ಞಾನ ಅತಿ ಮುಖ್ಯ. ಜ್ಞಾನ ಇದ್ದಂಥ ಜೀವಿ, ಪರಮಾರ್ಥ ಜ್ಞಾನ ಇದ್ದಂಥ ಜೀವಿ ಎರಡೂ ಪಕ್ಷಗಳನ್ನ ಒಳ್ಳೆಯ ರೀತಿಯಲ್ಲಿ ಸಾಧಿಸಿಕೊಂಡು ಸುಖಿಯಾಗ್ತಾನೆ. ಸಾಂಸಾರಿಕ ಪಕ್ಷವನ್ನ ಎಲ್ಲಕ್ಕಿಂತ ಪ್ರಬಲ ಶಕ್ತಿಶಾಲಿ ಮಾಡಿಕೊಳ್ಬೇಕು. ಸಾಂಸಾರಿಕ ಸುಖವನ್ನು ಕೂಡ ನಾವು ನಿಜವಾದ ಒಳ್ಳೆಯ ರೀತಿಯಲ್ಲಿ ಪಡೆಯಬೇಕಂತಂದ್ರೂ ನಮಗೆ ಧಾರ್ಮಿಕ ಜ್ಞಾನ, ತೀರ್ಥಂಕರು ಕೊಟ್ಟಿರತಕ್ಕಂತಹ ಅವೀಕ್ಷಣ ಜ್ಞಾನ, ಪರಮಾರ್ಥ ಜ್ಞಾನ ಅದು ನಮ್ಮ ಬದುಕಿನಲ್ಲಿ ಇತ್ತು ಅಂತಂದ್ರೆ ನಿಶ್ಚಿತ ನಾವು ಎರಡರಲ್ಲೂ ಕೂಡ ರ್ಯಾಂಕ್ ಪಡಿತೇವೆ. ಮುನಿಗಳಾಗಿ ತಪಸ್ಸನ್ನು ಆಚರಿಸಿ ಭೌತಿಕ ಸುಖದ ಎಲ್ಲ ಆಶೆಗಳನ್ನು ಕಡೆಗಾಣಿಸಿ ತ್ಯಾಗ ತಪಸ್ಸನ್ನು ಮಾಡಿದವರೇ ತೀರ್ಥಂಕರಾಗಿದ್ದಾರೆ. ತೀರ್ಥಂಕರಿಗೆ ಭೌತಿಕ ಸುಖ ಏನು ಕಡಿಮೆ ಬಿತ್ತ? ಚಕ್ರವರ್ತಿಗಳಿಗೆ ಭೌತಿಕ ಸುಖ ಏನು ಕಡಿಮೆ ಇತ್ತು? ಇರಲಿಲ್ಲ. ಯಾವುದರಲ್ಲಿ ರ್ಯಾಂಕ್ ತೆಗೆದಿದ್ರು ಅವರು ಹಿಂದಿನ ಭವದಲ್ಲಿ? ಯಾವುದರಲ್ಲಿ ರ್ಯಾಂಕ್ ತೆಗೆದಿದ್ರು ಹೇಳ್ರಿ ನೋಡೋಣ. ಆತ್ಮಿಕ ಸುಖದಲ್ಲಿ ರ್ಯಾಂಕ್ ತೆಗೆದ್ರು, ಭೌತಿಕ ಸುಖದಲ್ಲಿ ರಂಕ್ ಆದ್ರು. ನಾವು ರಂಕ ಇದ್ದೇವಲ್ಲ, ಮತ್ತಾರು? ಒಂದು ಸ್ವಲ್ಪನೂ ಶಾರೀರಿಕ ಸುಖದ ಯಾವುದೇ ಸಾಧನವನ್ನ ಗಳಿಸಲ್ಲ, ಇಡಲ್ಲ, ರಕ್ಷಣೆ ಮಾಡ್ಕೊಂಡಿರಲ್ಲ, ಯಾವ್ದು ಚಿಂತಾನ ಇಲ್ಲ. ಬರೀ ಒಂದ್ಸಲ ಆಹಾರ ಸಿಕ್ಕರೆ ಸಾಕು, ತಪಸ್ಸು ಮಾಡ್ಕೋತರು. ಒಂದ್ಸಲ ಆಹಾರ ತಗೊಂಡ್ರು, ತಪಸ್ಸು ಮಾಡ್ಲಿಕ್ಕೆ ಕೂತ್ಕೊಂಡ್ರು. ಯಾವುದೂ ಇಂದ್ರಿಯ ಸುಖ ಬೇಡ. ಸ್ಪರ್ಶನೇಂದ್ರಿಯ ಸುಖ, ರಸನೇಂದ್ರಿಯ ಸುಖ, ಘ್ರಾಣೇಂದ್ರಿಯ ಸುಖ, ಚಕ್ಷೇಂದ್ರಿಯ ಸುಖ, ಕರ್ಣೇಂದ್ರಿಯ ಸುಖ, ಮನುಷ್ಯನ ಮನೋರಂಜನೆಯ ಸುಖ ಯಾವುದು ನಮ್ಮ ಬದುಕಿಗೆ ಬೇಡ ಅಂತ ಹೇಳಿಬಿಟ್ಟು ಇಂದ್ರಿಯ ಸುಖದಲ್ಲಿ ಯಾರು ರಂಕ್ ಆದರೋ ಅವರು ಆತ್ಮಿಕ ಸುಖದ ಮಾರ್ಗದ ಮೇಲೆ ರ್ಯಾಂಕ್ ತಂದರು. ರ್ಯಾಂಕ್ ಬಂತು, ತೀರ್ಥಂಕರಾದರು, ಚಕ್ರವರ್ತಿಗಳಾದ್ರು. ಇದು ರ್ಯಾಂಕ್ ಅಲ್ಲ. ಆಮೇಲೆ ಯಾವ್ದ್ರೊಳಗೆ ರ್ಯಾಂಕ್ ತಂದ್ರು? ಭೌತಿಕ ಸುಖದಲ್ಲಿ ರ್ಯಾಂಕ್ ತಂದ್ರು. ಚಕ್ರವರ್ತಿ ಆಗೋದಂತಂದ್ರೆ ಯಾವ್ದು ರ್ಯಾಂಕ್? ಇದು ಭೌತಿಕ ಸುಖದ ರ್ಯಾಂಕ್. ಆದ್ರೆ ಆ ರ್ಯಾಂಕ್ ತರಬೇಕು ಅಂತಂದ್ರೆ ಯಾವುದರ ಅಪೇಕ್ಷೆಯಿಂದ ರಂಕ್ ಆಗಿದ್ರು? ಭೌತಿಕ ಸುಖದ ಅಪೇಕ್ಷೆಯಿಂದ ರಂಕ್ ಆಗಿದ್ರು, ಆತ್ಮಿಕ ಸುಖದ ಅಪೇಕ್ಷೆಯಿಂದ ರ್ಯಾಂಕ್ ತಂದಿದ್ರು. ಇಲ್ಲಿ ರ್ಯಾಂಕ್ ಬಂತು ಅಂತಂದ್ರೆ ಅಲ್ಲಿ ಭೌತಿಕ ಸುಖದ ರ್ಯಾಂಕ್ ಬಂತು. ಯಾರು ಪರಮಾರ್ಥ ಕ್ಷೇತ್ರದಲ್ಲಿ ರ್ಯಾಂಕ್ ತರ್ತಾರೆ ಮುನಿಯಾಗಿ, ಅವರು ನಾಳೆ ಭೌತಿಕ ಸುಖದಲ್ಲಿ ನಕ್ಕಿ ರ್ಯಾಂಕ್ ತಂದು ತರಿಸ್ಕೊಳ್ತಾರೆ ತಮ್ಮ ಜೀವನದಲ್ಲಿ. ಅದಕ್ಕಾಗಿ ಹೆಚ್ಚು ಆಸೆ ಮಾಡಬೇಡ್ರಿ. ಮಕ್ಕಳನ್ನ ಪಾಠಶಾಲೆಗೆ ಕಳಿಸ್ಕೊಡಿ. ಅಜ್ಞಾನ ಕಮ್ಮಿ ಆಗಬೇಕು. ನಮ್ಮ ಹುಡುಗ ನಾಪಾಸ್ ಆದೋತು, ರ್ಯಾಂಕ್ ಬರಲಿಲ್ಲ ಅಂದ್ರೆ ಏನಾದೋತು ಅಂತ ಚಿಂತೆ ಬೇಡ. ನಿರಂತರವಾಗಿ ಅವೀಕ್ಷಣ ಜ್ಞಾನೋಪಯೋಗ ಸಮಾಜದಲ್ಲಿ ನಡೆಯಬೇಕು. ಪಾಠಶಾಲೆಗಳ ಮುಖಾಂತರ, ಸ್ವಾಧ್ಯಾಯದ ಮುಖಾಂತರ ಇವೆಲ್ಲ ಜ್ಞಾನ ಕೊಡುವಂತ ತಗೊಳ್ತಕ್ಕಂಥ ಪದ್ಧತಿ ಹೆಚ್ಚಿಗೆ ನಡೆಯಬೇಕು. ಅಂದಾಗ ನೀವೆಲ್ಲ ಮಾಡತಕ್ಕಂಥ ಧಾರ್ಮಿಕ ಕ್ಷೇತ್ರದ ಈ ಕಾರ್ಯಕ್ರಮಗಳು ಸ್ವಲ್ಪ ಆದರೂ ಕೂಡ ಸಕ್ಸಸ್ ಆಗಿ ಅವು ಫಲವನ್ನು ಕೊಡ್ತಕ್ಕಂತಹ
ನಿಮಿತ್ತಗಳಾಗಬಹುದು. ಅದಕ್ಕಾಗಿ ಟೈಮ್ ಬಹಳ ಆಯಿತು. 8:15 ಆಗಿದೆ. ಸಾಕಲ್ಲ, ಪೌನ ಗಂಟೆ. ಸಿಗ್ತದೆ. ಅಷ್ಟು ಟೈಮ್ ತೆಗೆದು ಇಂಥವುಗಳನ್ನು ಕೇಳಬಹುದು. ಆಚಾರ್ಯಶ್ರೀಗಳ ಪ್ರವಚನ ಬರ್ತವೆ, ಅವುಗಳನ್ನು ಕೇಳಬಹುದು. ಅಲ್ಲಿ ರೆಕಾರ್ಡ್ ಮಾಡಿದ ಪ್ರವಚನಗಳು ಇರ್ತವೆ. ಚಾತುರ್ಮಾಸದಲ್ಲಿ ಅಲ್ಲೆಲ್ಲ ಇಟ್ಟಿರ್ತಾರಲ್ಲ, ಅದನ್ನ ತಂದು ಅದನ್ನು ಕೇಳಬಹುದು. ಹಿಂದಿ ಬಂದವರಿಗೆ. ಹಿಂದಿ ಬರಲ್ಲ ಅಂತಂದ್ರೆ ನಾವು ಕನ್ನಡದೊಳಗೆ ಮಾಡ್ತಾ ಇದ್ದೇವೆ ಪ್ರವಚನ, ಇವುಗಳನ್ನು ರೆಕಾರ್ಡ್ ಮಾಡ್ತಾ ಇದ್ದಾರೆ. ಇವುಗಳನ್ನು ಕೇಳಬಹುದಲ್ಲ. ಓದಲಿಕ್ಕೆ ಬರಲ್ಲ ಅಂತಂದ್ರೆ ಕೇಳುವುದನ್ನು ಮಾಡಬೇಕು, ಕೇಳಲಿಕ್ಕೆ ಬರಲ್ಲ ಅಂತಂದ್ರೆ ಓದೋದನ್ನು ಮಾಡಬೇಕು, ಕೇಳಲಿಕ್ಕೆ ಕಿವಿ ಇಲ್ಲ ಅಂತಂದ್ರೆ ಓದಲಿಕ್ಕೆ ಕಣ್ಣಾದರೂ ಬೇಕು. ಈ ಇಂದ್ರಿಯಗಳನ್ನು ಸದುಪಯೋಗ ಮಾಡಿಕೊಳ್ಳಿ. ಸ್ವಾಧ್ಯಾಯದ ಪದ್ಧತಿಯನ್ನು ಬೆಳೆಸಿಕೊಳ್ಳಿ. ಹೆಚ್ಚಿಂದ ಹೆಚ್ಚು ಸ್ವಾಧ್ಯಾಯ ಆಗಬೇಕು. ಜ್ಞಾನವೇ ಎಲ್ಲ ಸುಖಗಳ ಮೂಲ ಇದೆ. ಎಲ್ಲ ಸುಖಗಳ ಮೂಲ. ಭೌತಿಕ ಸುಖನೂ ಜ್ಞಾನದಿಂದ ಸಿಗ್ತದೆ ಮತ್ತು ಪಾರಮಾರ್ಥ ಸುಖನೂ ಕೂಡ ಜ್ಞಾನದಿಂದ ಸಿಗ್ತದೆ. ಅಷ್ಟು ಸ್ವಾಧ್ಯಾಯವನ್ನು ಮಾಡಲಿಕ್ಕೆ ಶುರು ಮಾಡಿದ್ರಿ ಅಂತಂದ್ರೆ ನಾವು ಎಂಥ ಪ್ರವಚನ ಮಾಡಿದ್ರೂ ಕೂಡ ಅದು ಕಠಿಣ ಅನಿಸುವುದೇ ಇಲ್ಲ. ತಾತ್ವಿಕ ಪ್ರವಚನಗಳನ್ನು ಕೇಳಬೇಕು ಮುಂದೆ ಹೋಗಿ. ಇನ್ನು ನಾವು ಜನರಲ್ ಬಹಳ ಮಾಡ್ತಾ ಇದ್ದೇವೆ. ತಿಳಿ ಅಂದ್ರೆ 1 ಕಪ್ ಹಾಲು ಮತ್ತು 1 ಲೀಟರ್ ನೀರು ಹಾಕಿದಂಗೆ ಆಗ್ತೈತಿದ್ರಾಗ. ನಾವು ಎಂಥ ಪ್ರವಚನ ಮಾಡಬೇಕು ಅಂತಂದ್ರೆ ಶಾಸ್ತ್ರದಲ್ಲಿರ್ತಕ್ಕಂತಹ ಒರಿಜಿನಲ್ ತತ್ವಗಳನ್ನು ಯಥಾವತ್ತಾಗಿ ಹೇಳ್ತಾ ಹೋಗಬೇಕು. ಆವಾಗ ಎಲ್ಲ ಸ್ವಾಧ್ಯಾಯ ಇದು ಮಾಡ್ತಾ ಮಾಡ್ತಾ ಕೆಲವೊಂದು ಪುಸ್ತಕಗಳು ಏನಿವೆ ಅವೆಲ್ಲ ಮುಗಿಬಹುದು. ಇನ್ನೂ ಬಾಲ್ಬಹುದೇನೂ ಸ್ಟಾರ್ಟ್ ಇಲ್ಲ ಅಂದಮೇಲೆ ಎಲ್ಲಿದ್ದೇವೆ? ಬಹಳ ಹಿಂದಿದ್ದೇವೆ ನಾವು. ಅದಕ್ಕೆ ಸ್ವಾಧ್ಯಾಯ ಮಾಡುವಂತ ಪದ್ಧತಿಯನ್ನು ಬೆಳೆಸಿಕೊಳ್ಳಿ. ಸ್ವಾಧ್ಯಾಯ ಮಂಡಲ ತಯಾರಾಯ್ತಲ್ಲ, ಪ್ರಥಮ ರವಿವಾರ ಅದರ ಮೇಲೆ ಪ್ರವಚನ ಆಗಿತ್ತು.